ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಟೆಕ್ ನ್ಯೂಸ್ ಎಪಿಸೋಡ್ 9ಗೆ ಎಲ್ರಿಗೂ ಸ್ವಾಗತ. ಫಸ್ಟ್ ನ್ಯೂಸ್ ಬಂದು ಬೆಂಗಳೂರು ಕಡೆಯಿಂದ 22 ವರ್ಷದ ಭಾರ್ಗವ್ ಅನ್ನೋ ಹುಡುಗ ಹೆಬ್ಬಾಳ ಹತ್ರ ಜಕ್ಕೂರ್ ಇದೆ, ನಿಮ್ಮೆಲ್ರಿಗೂ ಗೊತ್ತಲ್ವಾ? ಅಲ್ಲಿ ಸಿಂಧಿ ಕಾಲೇಜ್ ಅಂತ ಒಂದು ಕಾಲೇಜಲ್ಲಿ ಇವೆಂಟ್ ನಡೀತಾ ಇರಬೇಕಾದ್ರೆ ಈ ಹುಡುಗ ಇವೆಂಟ್ ನಡೆಯೋ ಟೈಮಲ್ಲಿ ಕಾಲೇಜ್ಗೆ ಎಂಟರ್ ಆಗೋದಕ್ಕೆ ನೋಡಿದ್ದಾನೆ. ಸೆಕ್ಯೂರಿಟಿ ಗಾರ್ಡು ತಡೆದಿದ್ದ ತಪ್ಪಿಗೆ ಹತ್ರದಲ್ಲಿರೋ ಅಂಗಡಿಗೆ ಹೋಗಿ ಚಾಕು ತಗೊಂಡ್ಬಂದು ಸೆಕ್ಯೂರಿಟಿ ಗಾರ್ಡ್ನ ಅಲ್ಲೇ ಚುಚ್ಚಿ ಅಲ್ಲೇ ಮಾಡಿದ್ದಾನೆ. ಸೊ 22 ವರ್ಷಕ್ಕೆ ಇಷ್ಟು ಕ್ರುಯಾಲಿಟಿ ಏನಕ್ಕೆ ಅಂತ ನನಗೆ ಅರ್ಥ ಆಗ್ಲಿಲ್ಲ. ರೀಸನ್ಸ್ ಏನೇ ಇರ್ಬೋದು, ಈ ರೀತಿ ವರ್ತನೆ ಮಾಡೋದು ತುಂಬಾ ತಪ್ಪು. ನೆಕ್ಸ್ಟ್ ನ್ಯೂಸ್ ಬಂದು ಒನ್ ಪ್ಲಸ್ ಕಡೆಯಿಂದ ಇದೇ ಜುಲೈ 16ನೇ ತಾರೀಕು ಒನ್ ಪ್ಲಸ್ ಅವರು ಒನ್ ಪ್ಲಸ್ ನಾಟ್ 4 ಅಂತ ಫೋನ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಇದು ಗ್ಲೋಬಲಿ ಮತ್ತೆ ಇಂಡಿಯಾದಲ್ಲಿ 2 ಕಡೆ ಲಾಂಚ್ ಆಗ್ತಾ ಇದೆ. ಇದು ಎಲ್ಲ ಕಾರ್ಡ್ ಆಫರ್ ಸೇರಿ 27,999ಕ್ಕೆ ಅಂತ ನ್ಯೂಸ್ ಬರ್ತಾ ಇದೆ. ಇದು ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ ಇದು ಯಾವ ಪ್ರೈಸಿಗೆ ಬರ್ಬೋದು ಅಂತ. ಕಾರ್ಡ್ ಆಫರ್ ಬಿಟ್ಟರೆ ಒಂದು 29,999 ಅಂದರೆ 30,000 ರೇಂಜ್ಗೆ ಬರ್ಬೋದು. 2,000 ರೂಪಾಯಿ ಕಾರ್ಡ್ ಡಿಸ್ಕೌಂಟ್ ಹೋದ್ರೆ 27,999ಗೆ ಈ ಫೋನು ನಮಗೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದೇ ಇವೆಂಟ್ ಅಲ್ಲಿ ಒನ್ ಪ್ಲಸ್ ಅವರು ಪ್ಯಾಡ್ 2ನ ಬೇರೆ ಲಾಂಚ್ ಮಾಡ್ತಾ ಇದ್ದಾರೆ. ಈ ಪ್ಯಾಡ್ 2ದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಇವ್ರು ಹೇಳ್ತಾ ಇರೋ ಪ್ರಕಾರ ಸ್ನ್ಯಾಪ್ ಡ್ರ್ಯಾಗನ್ 8 Gen 2 ಪ್ರೊಸೆಸರ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಒನ್ ಪ್ಲಸ್ ಟ್ಯಾಬ್ಗಳಲ್ಲೆಲ್ಲ 8 Gen 3ನ ಯೂಸ್ ಮಾಡೋದು ಡೌಟು. ಐ ಥಿಂಕ್ 8S Gen 3 ಪ್ರೊಸೆಸರ್ ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಈ ಟ್ಯಾಬ್ ಬಂದು 12.1 ಇಂಚಸ್ IPS LCD ಡಿಸ್ಪ್ಲೇ ಹೊಂದಿದ್ದು 144 ರಿಫ್ರೆಶ್ ಹಾರ್ಟ್ಸ್ ನ ಹೊಂದಿರುತ್ತೆ. ಇದರಲ್ಲಿ 9510 mAh ಬ್ಯಾಟರಿ ಇದ್ದು 67 ವ್ಯಾಟ್ ಸೂಪರ್ ವೂಕ್ ಚಾರ್ಜರ್ ನ ಸಪೋರ್ಟ್ ಮಾಡೋ ಫೀಚರ್ಸ್ ಇದರಲ್ಲಿ ನಾವು ನೋಡಬಹುದು. ಮತ್ತೆ ಇದರ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ 13 ಮೆಗಾ ಪಿಕ್ಸೆಲ್ ಬ್ಯಾಕ್ ಕ್ಯಾಮ್ರಾ, 8 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇರೋ ಚಾನ್ಸಸ್ ಇರುತ್ತೆ. ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಐ ಥಿಂಕ್ ಇದ್ರಲ್ಲಿ ನೋಡೋದಕ್ಕೆ ಸಿಗಲ್ಲ, ಸಿಂಗಲ್ ಕ್ಯಾಮ್ರಾ ಇರೋ ಚಾನ್ಸಸ್ ಇರುತ್ತೆ. ಲಾಸ್ಟ್ ನ್ಯೂಸ್ ಅಲ್ಲಿ ಆಪಲ್ ಅವರು ಒಂದು ತಿನ್ನೆಸ್ಟ್ ಐಪ್ಯಾಡ್ ನ ಲಾಂಚ್ ಮಾಡಿದ್ರಲ್ಲ, ಅದಾಗಿದ್ದ ತಕ್ಷಣನೇ ರೆಡ್ಮಿ ಅವರು ಸಹ ನಾವು ಒಂದು ಟ್ಯಾಬ್ ನ ಲಾಂಚ್ ಮಾಡ್ತೀವಿ ಅಂತ ರೆಡ್ಮಿ ಪ್ಯಾಡ್ ಅಂದ್ಬಿಟ್ಟು ಹೇಳಿದ್ರು. ಅದನ್ನ ಇವಾಗ ಗ್ಲೋಬಲಿ ಮತ್ತೆ ಇಂಡಿಯಾದಲ್ಲಿ ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತೀವಿ ಅಂತ ನ್ಯೂಸ್ ಆದ್ರೆ ಬರ್ತಾ ಇದೆ. ಮತ್ತೆ ಇವತ್ತಿನ ಡೀಲ್ ಆಫ್ ದಿ ಡೇ ನೋಡ್ಕೊಂಡ್ರೆ ಟೆಕ್ನೋ ಪ್ಯಾಂಟಮ್ ವಿ ಈ ಫೋನ್ ಬಂದ್ಬಿಟ್ಟು 55,000 ರೂಪಾಯಿ ಪ್ರೈಸ್ ಇರೋದು. ಇದಕ್ಕೆ ಡೈರೆಕ್ಟ್ ಕೂಪನ್ 25,000 ರೂಪಾಯಿ ಡಿಸ್ಕೌಂಟ್ ಇದೆ. ಮತ್ತೆ ಇದರಲ್ಲಿ HDFC ಕಾರ್ಡ್ ಆಫರ್ಸ್ ಎಲ್ಲ ಸೇರ್ಕೊಂಡ್ರೆ ನಿಮ್ಗಿದು 28,273 ರೂಪೀಸ್ ಚೇಂಜ್ಗೆ ಈ ಫೋನ್ ನಿಮ್ಗೆ ಸಿಗುವಂತದ್ದು. ನೀವೇನಾದ್ರೂ ಫ್ಲಿಪ್ ಫೋನ್ ನೋಡ್ತಿದ್ರೆ ಈ ಫೋನ್ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಬೆಸ್ಟ್ ಬಜೆಟ್ಗೆ ಈ ಫೋನ್ ಸಿಗ್ತಾ ಇದೆ. 30,000 ರೂಪಾಯಿ ಒಳಗಡೆ ಫ್ಲಿಪ್ ಫೋನ್ ಅನ್ನೋದು ತುಂಬಾ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತೀನಿ. ಇನ್ನು ಏನಾದ್ರೂ ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಪ್ರಾಡಕ್ಟ್ಸ್ ನೋಡ್ತಾ ಇದ್ರೆ ಈ 20-21ನೇ ತಾರೀಕುವರೆಗೂ ವೆಯ್ಟ್ ಮಾಡಿ. ಅಮೆಝಾನ್ ಅಲ್ಲಿ ಪ್ರೈಮ್ ಸೇಲ್ ಆದ್ರೆ ಸ್ಟಾರ್ಟ್ ಆಗ್ತಾ ಇದೆ. ಫ್ರೀ ಆಗಿ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಯಾವ ರೀತಿ ತಗೊಳ್ಳೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅದರ ಲಿಂಕ್ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಫ್ರೀ ಆಗಿ 1 ತಿಂಗಳು ಪ್ರೈಮ್ ಸಬ್ಸ್ಕ್ರಿಪ್ಷನ್ ತಗೊಂಡು ಈ ಸೇಲ್ ಟೈಮಲ್ಲಿ ಪ್ರೈಮ್ನ ಸಬ್ಸ್ಕ್ರಿಪ್ಷನ್ ಇಂದ ಸ್ವಲ್ಪ ಬೆನಿಫಿಟ್ಸ್ ಕೂಡ ನೀವು ತಗೊಬೋದಾಗಿದೆ. ನೆಕ್ಸ್ಟ್ ನ್ಯೂಸ್ ಬಂದು ವಾಟ್ಸ್ಆಪ್ ಕಡೆಯಿಂದ ಇಷ್ಟು ದಿನ ನಮಗೆ ಫೇಸ್ಬುಕ್ ಅಲ್ಲಾಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ವೆರಿಫಿಕೇಶನ್ ಟಿಕ್ ಬ್ಲೂ ಕಲರ್ ಅಲ್ಲಿತ್ತು. ಅದೇ ವಾಟ್ಸ್ಆಪ್ ಚಾನಲ್ಗಳಿಗೆ ಗ್ರೀನ್ ಕಲರ್ ಇತ್ತು. ಇವಾಗ ಅದನ್ನ ಬ್ಲೂ ಕಲರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಬೀಟಾ ವರ್ಷನ್ ಯೂಸ್ ಮಾಡೋ ಎಲ್ಲ ವಾಟ್ಸ್ಆಪ್ ಚಾನಲ್ಸ್, ವಾಟ್ಸ್ಆಪ್ ಯೂಸರ್ಸ್ಗೆ ಚಾನಲ್ಗಳಲ್ಲಿ ಬ್ಲೂ ಟಿಕ್ ಆದ್ರೆ ಕಾಣಿಸ್ತಾ ಇದೆ. ಇನ್ನು ತುಂಬಾ ಜನಕ್ಕೆ ಇದು ರೋಲ್ ಔಟ್ ಆಗಿಲ್ಲ. ಇನ್ನು ಇದು ಬೀಟಾ ವರ್ಷನ್ ಅಂದ್ರೆ ಟೆಸ್ಟಿಂಗ್ ವರ್ಷನ್ ಅಲ್ಲಿ ಇದೆ. ಇದು ಪಬ್ಲಿಕ್ ವರ್ಷನ್ ಬರೋದಕ್ಕೆ ಮೇ ಬಿ ಇನ್ನೂ ಒಂದು ತಿಂಗಳು 1.5 ತಿಂಗಳು ಟೈಮ್ ಆಗ್ಬೋದು. ಸ್ವಲ್ಪನೇ ಎಲ್ಲರಿಗೂ ಸ್ವಲ್ಪ ಫೋನ್ಗಳಿಗೆ ಇದನ್ನ ರೋಲ್ ಔಟ್ ಮಾಡ್ತಾರೆ. ಇನ್ಮೇಲೆ ವಾಟ್ಸ್ಆಪ್ ಅಲ್ಲಿ ಗ್ರೀನ್ ಟಿಕ್ ಇರೋದನ್ನ ಮರ್ತ್ಬಿಡಿ, ಬ್ಲೂ ಟಿಕ್ ಕೂಡ ಅಲ್ಲೇ ಬರುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದು ಇಂಡಿಯಾದ ಗೇಮಿಂಗ್ ಗೆ ಒಂದು ದೊಡ್ಡ ಸ್ಥಾನ ಸಿಕ್ಕಿದೆ. ಟೋಟಲ್ ಇಂಡಿಯಾದಲ್ಲಿ 445 ಮಿಲಿಯನ್ ಗೇಮ್ಸ್ ಇದಾವಂತೆ. ಸೊ ಅದು ಗ್ಲೋಬಲಿ ಸರ್ವೆ ಮಾಡಿ ಒಂದು ಕೊಟ್ಟಿರೋ ರಿಪೋರ್ಟ್ ಇದು. 44.25 ಕೋಟಿ ಗೇಮ್ಸ್. ಒಬ್ಬೊಬ್ರು ಒಂದೊಂದು ಗೇಮ್ ಆಡಿದ್ರು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಗೇಮ್ ಅಂತ ಇದೆ ಇಂಡಿಯಾದಲ್ಲಿ. ಸೊ ಈ ತರ 44.25 ಕೋಟಿ ಗೇಮ್ಸ್ ಯಾರು ಕ್ರಿಯೇಟ್ ಮಾಡಿದ್ರೋ ಗೊತ್ತಿಲ್ಲ. ಸೊ ಈ ಪ್ಲೇಸ್ ಅಲ್ಲಿ ಇಂಡಿಯಾ ಗೇಮಿಂಗ್ ಕಮ್ಯುನಿಟಿಯಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಮಾರ್ಕೆಟ್ ಆಗಿದೆ. ಗೇಮಿಂಗ್ ಡೆವಲಪರ್ಸ್ ಆಗಿರ್ಬೋದು, ಗೇಮಿಂಗ್ ಕಂಪನೀಸ್ಗೆ ಆಗಿರ್ಬೋದು. ಸೊ ಅವ್ರ ಒಂದು ಸರ್ವೆ ನಡೆಸಿರೋದ್ರಲ್ಲಿ ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಮಾರ್ಕೆಟ್ ಆಗಿದೆ ಅವರಿಗೆ. ನೆಕ್ಸ್ಟ್ ನ್ಯೂಸ್ ಬಂದು ಶೌಮಿ ಕಡೆಯಿಂದ. ಶೌಮಿ ಅವರು ನಿನ್ನೆ ಒಂದು ಇವೆಂಟ್ ಕಂಡಕ್ಟ್ ಮಾಡಿದ್ರು. ಅದರಲ್ಲಿ ರೆಡ್ಮಿ 13 5G ನ ಲಾಂಚ್ ಮಾಡಿದ್ರು. 14,999ಗೆ ಈ ಫೋನ್ ಸಿಗುತ್ತೆ ವಿತ್ ಕಾರ್ಡ್ ಆಫರ್. ವಿತೌಟ್ ಕಾರ್ಡ್ ಆಫರ್ 17,999ಗೆ ಈ ಫೋನ್ ಸಿಗುವಂತದ್ದು. ಇವಾಗ ಅದೇ ಇವೆಂಟ್ ಅಲ್ಲಿ ಇವರೊಂದು ಕಾರ್ನಾದ್ರೆ ತೋರಿಸಿದ್ರು. ಲಾಸ್ಟ್ ಮಂತ್ ಐ ಥಿಂಕ್ ಚೈನಾದಲ್ಲಿ ಇದನ್ನ ಶೋಗೆ ಇಟ್ಟಿದ್ರು. SU07 ಅಂದ್ಬಿಟ್ಟು ಈ ಕಾರ್ನ ಮಾಡೆಲ್ ಆಗಿರುತ್ತೆ. ಇದೊಂದು ಎಲೆಕ್ಟ್ರಿಕ್ ಕಾರು. ಇದನ್ನ ಇಂಡಿಯಾದಲ್ಲೂ ಶೋ ಮಾಡಿರೋದು ಏನಕ್ಕೆ ಅಂದ್ರೆ ಇಂಡಿಯಾದಲ್ಲೂ ಎಲೆಕ್ಟ್ರಿಕಲ್ ವೆಹಿಕಲ್ ಮಾರ್ಕೆಟ್ಗೆ ಶೌಮಿ ಅವರು ಬರೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಇದನ್ನ ಒಂದು ಸಿಂಬಾಲಿಕ್ ಆಗಿ ಪ್ರೆಸೆಂಟೇಷನ್ ಗಿಟ್ಟು ರೆಪ್ರೆಸೆಂಟೇಟಿವ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ನೋಡ್ಬೇಕು MI ಕಾರ್ಗಳು ಇನ್ಮೇಲೆ ಇಂಡಿಯಾದ ರೋಡ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ಬಹುದು. ನೆಕ್ಸ್ಟ್ ನ್ಯೂಸ್ ಬಂದು ಕರ್ನಾಟಕ ಸರ್ಕಾರದ್ದು. ಸುಮಾರು ವರ್ಷಗಳಿಂದ ಲೆಕ್ಕ ಮಾಡ್ಕೊಂಡ್ರೆ ಡೆಂಗ್ಯೂ ಕೇಸಸ್ ಈ ವರ್ಷನೇ ಜಾಸ್ತಿ ಅಂತ ರಿಪೋರ್ಟ್ ಆದ್ರೆ ಬಂದಿದೆ. ಇದರಲ್ಲಿ ಆಲ್ಮೋಸ್ಟ್ ಇದಕ್ಕೆ ಎಫೆಕ್ಟೆಡ್ ಆಗ್ತಿರೋದು ಕೊಳಗೇರಿ ಪ್ರದೇಶ ಮತ್ತೆ ಸ್ಲಮ್ ಅವರು ಇದಕ್ಕೆ ಜಾಸ್ತಿ ಎಫೆಕ್ಟ್ ಗೆ ಗುರಿ ಆಗ್ತಾ ಇದ್ದಾರೆ ಅಂತ ಹೆಲ್ತ್ ಕಮಿಷನ್ ಆದ್ರೆ ರಿಪೋರ್ಟ್ಸ್ ನ ಗೌರ್ಮೆಂಟ್ ಗೆ ಸಬ್ಮಿಟ್ ಮಾಡಿದೆ. ಈ ನಿಟ್ಟಿನಿಂದ ನಮ್ಮ ಕರ್ನಾಟಕದ CM ಸಿದ್ದರಾಮಯ್ಯನವರು ಪ್ರತಿಯೊಂದು ಸ್ಲಮ್ಗೂ ಫ್ರೀ ಆಗಿ ಸೊಳ್ಳೆ ಪರ್ದನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಆರ್ಡರ್ ಪಾಸ್
ಲಾಂಚ್ ಮಾಡಿದ್ದಾರೆ. ಅದು ಎಷ್ಟು ಜನಕ್ಕೆ ಕೈಗೆ ಸೇರುತ್ತೋ ಎಷ್ಟು ಜನಕ್ಕೆ ಕೈಗೆ ಸೇರೋದಿಲ್ವೋ ಗೊತ್ತಿಲ್ಲ. ಒಂದು ತಿಂಗಳಿಂದ ಗೃಹಲಕ್ಷ್ಮಿ ಅಮೌಂಟ್ ಕೂಡ ಯಾರಿಗೂ ಬಂದಿಲ್ಲ. ಈ ನ್ಯೂಸ್ ಜೊತೆ ಈ ನ್ಯೂಸು ಓಕೆ, ಇದು ಏನಾಗುತ್ತೋ ನೋಡೋಣ. ನೀವು ಸ್ವಲ್ಪ ಹುಷಾರಾಗಿ ಇರಿ. ಇವಾಗ ಬರೋ ಡೆಂಗ್ಯೂ ಜ್ವರದಿಂದ ತುಂಬ ಜನ ಎಫೆಕ್ಟ್ ಆಗ್ತಾ ಇದ್ದಾರೆ. ಸ್ವಲ್ಪ ಕೊರೋನಾ ಟೈಮಲ್ಲಿ ಎಷ್ಟು ಪ್ರಿಕಾಷನ್ ಆಗಿ ಇದ್ರು ಅದನ್ನು ಇವಾಗಲೂ ಮೇಂಟೈನ್ ಮಾಡಿದ್ರೆ ತುಂಬ ಒಳ್ಳೇದು ಅಂತ ಹೇಳ್ಬೋದು. ನೆಕ್ಸ್ಟ್ ನ್ಯೂಸು ಸ್ಯಾಮ್ಸಂಗ್ ಕಡೆಯಿಂದ. ನಾಳೆ ಸ್ಯಾಮ್ಸಂಗ್ ಅವ್ರದ್ದು ಅನ್ಪ್ಯಾಕ್ಡ್ ಇವೆಂಟ್ ಇದೆ. ಈ ಇವೆಂಟಲ್ಲಿ ನಮಗೆ ಹೊಸ ಸ್ಯಾಮ್ಸಂಗ್ ಫೋಲ್ಡ್ 6 ಮತ್ತು ಫ್ಲಿಪ್ 6 ಫೋನ್ಗಳನ್ನ ನೋಡೋದಕ್ಕೆ ಸಿಗುತ್ತೆ. ಇದ್ರ ಜೊತೆ ಒಂದು ರಿಂಗ್ ಸಹ ನಾನು ನಮ್ಮ ಟೆಕ್ ನ್ಯೂಸಲ್ಲಿ ಕವರ್ ಮಾಡಿದ್ದೆ. ಐ ಥಿಂಕ್ ನಾನು ಅದು ಹೇಳಿ ತುಂಬ ದಿನಗಳೇ ಆಯಿತು, ಸುಮಾರು ಒಂದು 2 ತಿಂಗಳು ಆಯಿತು ಅನ್ಸುತ್ತೆ. ಅದರಲ್ಲಿ ಒಂದು ರಿಂಗ್ ನ ಟೀಸ್ ಮಾಡಿದ್ರು. ಆ ರಿಂಗ್ ಸಹ ಈ ಅನ್ಪ್ಯಾಕ್ಡ್ ಇವೆಂಟ್ ಅಲ್ಲಿ ರಿಲೀಸ್ ಮಾಡೋ ಚಾನ್ಸಸ್ ಇದೆ. ನೆಕ್ಸ್ಟ್ ನ್ಯೂಸ್ ಬಂದು ಅಮೆಜಾನ್ ಸೇಲ್ ಮತ್ತೆ ಮೋಟೋ ಕಡೆಯಿಂದ 2 ಕಂಬೈನ್ ಆಗಿ ಇರೋ ನ್ಯೂಸ್ ಇದು. ಮೋಟೋ ಬಡ್ಸ್ ಪ್ಲಸ್ 10,000 ರೂಪೀಸ್ ವ್ಯಾಲ್ಯೂ ಇರೋ ಈ ಬಡ್ಸ್ ನಿಮ್ಗೆ ಐ ಥಿಂಕ್ ಫ್ರೀ ಆಗೇ ಸಿಗ್ಬೋದು. ಸೇಲ್ ವರ್ಗು ವೆಯ್ಟ್ ಮಾಡಿ ಅದು ಹೆಂಗೆ ಏನು ಅಂತ ಕಂಪ್ಲೀಟ್ ನಾನು ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ. ಇದು ಫ್ರೀ ಆಗಿ ಯಾವ ರೀತಿ ಸಿಗುತ್ತೆ ಅಂತ ನಾನು ಇದ್ರ ಡೀಟೇಲ್ಸ್ ಎಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಸುಮಾರು ಪ್ರಾಡಕ್ಟ್ಸ್ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ. ಈ ಡಿಸ್ಕೌಂಟ್ ಪ್ರಾಡಕ್ಟ್ಸ್ ಎಲ್ಲ ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಇಲ್ಲಿರೋ QR ನ ಸ್ಕ್ಯಾನ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅಲ್ಲಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಇವಾಗಲೇ ಜಾಯ್ನ್ ಆಗಿ ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಇರೋ ಪ್ರಾಡಕ್ಟ್ಸ್ ನ ನೀವು ಟೈಮ್ ಟು ಟೈಮ್ ಕ್ಯಾಚ್ ಮಾಡಬಹುದು. ಇದರಲ್ಲೇ ಸ್ಯಾಮ್ಸಂಗ್ Z3 ಫ್ಲಿಪ್ ಮತ್ತೆ ಪ್ಯಾಂಟಮ್ V ಫ್ಲಿಪ್ ಫೋನ್ ಎರಡನ್ನೂ ಪಿನ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಒಂದ್ಸರಿ ಚೆಕ್ ಮಾಡಿ. ನೆಕ್ಸ್ಟ್ ನ್ಯೂಸ್ ಬಂದು ಹೈದರಾಬಾದ್ ಟು ಬೆಂಗಳೂರು ಹೈವೇ ಇದೆಯಲ್ಲ, ಇದನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಇದು 12 ವೇನ ರೋಡ್ ಮಾಡ್ತಾ ಇದ್ದಾರೆ. ಇವಾಗ ಹೆಂಗೆ ಬೆಂಗಳೂರು ಟು ಮೈಸೂರು ದಶಪಥ ರಸ್ತೆ ಅಂತ ಇದೆಯಲ್ಲ, ಇದನ್ನ 12 ಲೈನ್ ರೋಡ್ ಮಾಡ್ತಾ ಇದ್ದಾರೆ. ಈ ಹೈವೇ ಬಂದ್ಬಿಟ್ಟು ಸೌತ್ ಇಂಡಿಯಾದಲ್ಲೇ ನಂಬರ್ 1 ಮತ್ತು ವೈಡೆಸ್ಟ್ ಹೈವೇ ಅಂತ ನೇಮ್ ತಗೊಳುತ್ತೆ ಇದನ್ನ ಮಾಡಿದ್ಮೇಲೆ. ಈ ರೂಟ್ ಬಂದು ಅನಂತಪುರಂ ಮತ್ತೆ ಕರ್ನೂಲ್ ರೂಟ್ ಇಂದ ಬೆಂಗಳೂರಿಗೆ ಅಟ್ಯಾಚ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದು ಜಿಯೋ ಕಡೆಯಿಂದ. ಜಿಯೋ ಏರ್ ಬ್ಲೂಟೂತ್ ಟ್ರ್ಯಾಕರ್ ಅಂದ್ಬಿಟ್ಟು ಸೇಮ್ ಆಪಲ್ ನ ಏರ್ ಟ್ಯಾಗ್ ಬರುತ್ತಲ್ಲ ಅದೇ ರೀತಿ ಇದು ಒಂದು ಟ್ರ್ಯಾಕರ್. ಈ ಟ್ರ್ಯಾಕರ್ ಇವಾಗ ಆಪಲ್ ನ ಫೈಂಡ್ ಮೈ ಡಿವೈಸ್ ನ ಜೊತೆಗೂ ಸಪೋರ್ಟ್ ಆಗಿ ಇರುವಂತದ್ದು. ಇದು ಜಸ್ಟ್ 1499 ಗೆ ಇರುವಂತದ್ದು. ಇದನ್ನ ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅಂದ್ರೂ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇದ್ರ ಬಗ್ಗೆ ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಡೀಲ್ ಆದ್ರೆ ಪೋಸ್ಟ್ ಮಾಡಿರ್ತೀನಿ, ನೀವು ಅದನ್ನ ಬೇಕಾದ್ರೆ ಚೆಕ್ ಮಾಡಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸ್. ಇದೇ ರೀತಿ ಇನ್ನಷ್ಟು ಟೆಕ್ ವಿಡಿಯೋಸ್ ಮತ್ತೆ ಟೆಕ್ ನ್ಯೂಸ್ ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಾನು ಅಲ್ಲಿಂದ ನಿಮ್ಮ ಡೌಟ್ಸ್ ಕ್ಲಾರಿಫೈ ಮಾಡೋದಾಗ್ಲಿ, ಇಲ್ಲ ನಿಮ್ಗೆ ಏನಾದ್ರು ಬೇರೆ ವಿಷಯದ ಬಗ್ಗೆ ವಿಡಿಯೋ ಬೇಕಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಅದ್ರ ಬಗ್ಗೆನೂ ವಿಡಿಯೋ ಕವರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.